ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವಭಕ್ತರಿಗೆ ನರ್ಕಾನೇ ಇಲ್ಲ ಅಂತಾರೆ. ಹೌದು, ಶಿವನಾಮವನ್ನು ಸ್ಮರಿಸ್ತಾ ಇದ್ದರೆ ಅದು ಶಿವರಾತ್ರಿಯ ಈ ಸುದಿನ ತಾವು ಏನೆಲ್ಲ ಬೇಡ್ಕೋತಿರೋ ಅದನ್ನೆಲ್ಲ ಕರುಣಿಸ್ತಾನೆ ಶಿವ ಅನ್ನೋದನ್ನು ಶಿವನೇ ಖುದ್ದಾಗಿ ಪಾರ್ವತಿಗೆ ಹೇಳಿದ್ದಾನೆ ಅನ್ನತ್ತೆ ಶಿವಪುರಾಣ. ಸೊ ಇಂದಿನ ಈ ಸುದಿನ ನಾವಿದ್ದೀವಿ ಮಹಾ ಮೃತ್ಯುಂಜಯ ದೇವಾಲಯದಲ್ಲಿ. ಭಾರತದ ಏಕೈಕ ಶಿಲಾರೂಪದಲ್ಲಿರುವಂತಹ ಮಹಾ ಮೃತ್ಯುಂಜಯ ದೇವಾಲಯ ಇದಾಗಿದ್ದು, ಇಂದಿನ ಮಹಾಶಿವರಾತ್ರಿಯಲ್ಲಿ ಈ ದೇವರ ದರ್ಶನ ಹಾಗೆ ಪೂಜಾ ಕೈಂಕರ್ಯಗಳ ಬಗ್ಗೆ ಮಾಹಿತಿನ ನೀಡ್ತಾ ಹೋಗ್ತೀವಿ. ಸರ್ವಾಂತರ್ಯಾಮಿಯಾದ ಶಿವ ಮೃತ್ಯುವನ್ನ ಜಯಿಸಿ ಮೃತ್ಯುಂಜಯನಾದ. ಆ ದಿವ್ಯ ಚೈತನ್ಯದ ದರ್ಶನ ಪಡೆಯಲು ನಾವು ಬಂದಿರೋದು ದಾಬಾಸ್ಪೇಟೆಯಿಂದ ಸುಲಭವಾಗಿ ತಲುಪಬಹುದಾದ ದೇವರ ಹೊಸಹಳ್ಳಿ ಸಮೀಪ ಕಾಡುಗೆರೆಯಲ್ಲಿರೋ ಶ್ರೀ ಕ್ಷೇತ್ರ ಮಹಾ ಮೃತ್ಯುಂಜಯ ಸ್ವಾಮಿ ಸನ್ನಿಧಿಗೆ. परिचरायारण्यानां पदहे नमो नमः दिवागं सज्ञामुष्टरां पदहे नमो नमः समभ्यानत्वं चरद्यः पदहे नमो नमः कृष्णेतरे गिरिशराय प्रपञ्चानां पदहे नमो नमः समभ्यागन्मानिभ्यश्चो नमो नमः आत्मानि. ವಿಶೇಷತೆ ಜೊತೆಗೆ ವೈಶಿಷ್ಟ್ಯತೆ ಹೊಂದಿರೋ ಈ ಮಂದಿರ ಭಾರತದಲ್ಲೇ ಮೊದಲು ಮತ್ತು ಏಕೈಕ ಶಿಲಾರೂಪದಲ್ಲಿ ಕಾಣಬಹುದಾದ ಮಹಾದೇವ ಮೃತ್ಯುಂಜಯನ ಆಲಯ. ಕೃಷ್ಣ ಶಿಲೆಯಲ್ಲಿ ಕೆತ್ತನೆಯಾದ ದೇವರ ಮೂರ್ತಿಯುಳ್ಳ ಈ ಮಂದಿರ ಶಕ್ತಿ ಮತ್ತು ನೆಮ್ಮದಿಯ ಕೇಂದ್ರಬಿಂದು. ಅಭಿಷೇಕ ಪ್ರಿಯನಾದ ಶಿವಪ್ಪ ಈ ಕ್ಷೇತ್ರದಲ್ಲಿ ನೆಲೆ ಕಂಡುಕೊಂಡಿರೋ ರೀತಿ ಮೈನವಿರೇಳಿಸುತ್ತೆ. ಮಹಾರುದ್ರ ಮಹಾದೇವ ಮೃತ್ಯುಂಜಯನಾದದ್ದು ಹೇಗೆ? ಅಲ್ಪಾಯುಷಿಯಾದ ಮಾರ್ಕಂಡಯ್ಯ ಚಿರಂಜೀವಿಯಾದದ್ದು ಹೇಗೆ? ಶಿವನ ಅವತಾರ ಒಂದ ಎರಡ? ನಾನಾ ಅವತಾರದಲ್ಲಿ ನಾನಾ ರೂಪದಲ್ಲಿ ಶಿವ ಕಾಣಿಸ್ಕೊಳ್ತಾರೆ. ಹಾಗೆ ಈ ಶಿವರಾತ್ರಿಯ ಸುದಿನ ಯಾರೆಲ್ಲ ಶಿವನನ್ನ ಪ್ರೀತಿಯಿಂದ ಬೇಡ್ತಾರೋ, ಏನೆಲ್ಲ ಬೇಡಿಕೆ ಇಡ್ತಾರೋ ಅದನ್ನೆಲ್ಲ ಪೂರೈಸ್ತಾರೆ ಶಿವ ಅನ್ನುವಂಥ ಮಾತು ಕೂಡ ಇದೆ. ಇವತ್ತು ನಾನಿದ್ದೀನಿ ಶ್ರೀ ಮೃತ್ಯುಂಜಯ ದೇವಸ್ಥಾನದಲ್ಲಿ. ಸೊ ದೇವಸ್ಥಾನದ ಸಂಸ್ಥಾಪಕರು ಹೌದು, ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮೊಟ್ಟಿಗೆ ಇದ್ದಾರೆ. ಸೊ ಅವರ ಪರಿಚಯನ ಮಾಡ್ಕೊಳ್ತಾ ಅವರಿಂದ ಇವತ್ತಿನ ವಿಶೇಷತೆ ಏನು, ಮೃತ್ಯುಂಜಯ ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ ಅದನ್ನು ಕೇಳೋಣ. ನಮಸ್ಕಾರ. ನಮಸ್ಕಾರ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಮಹಾದೇವಂ ಮಹೇಶಾನಾಂ ಮಹೇಶ್ವರಂ ಉಮಾಪತಿಂ ಮಹಾಸೇನಗುರುಂ ವಂದೇ ಮಹಾಭಯ ನಿವಾರಣಂ ಎಂಬುದಾಗಿ ಮಹಾಮೃತ್ಯುಂಜಯ ಸ್ವಾಮಿಯು ಪ್ರತಿಯೊಬ್ಬ ಮನುಷ್ಯನ ಆಯುಷು, ಆರೋಗ್ಯ, ಅಪಮೃತ್ಯು, ಭಯ ನಿವಾರಣೆಯ ಸಲುವಾಗಿ ಈ ಕಾಡುಗೆರೆ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು, ಈ ಶಿವರಾತ್ರಿಯಂದು ಎಲ್ಲ ಬರ್ತಕ್ಕಂಥ ಭಕ್ತಾದಿಗಳಿಂದ ಸ್ವಯಂ ಕ್ಷೀರಾಭಿಷೇಕ ಎಂಬುವ ರೀತಿಯಲ್ಲಿ
ಭಕ್ತಾದಿಗಳೇ ಸಹ ಹಾಲನ್ನು ಅರ್ಪಿಸಿದರೆ ಅದು ಭಗವಂತನ ಮೇಲೆ ಬೀಳುವಂತೆ ಮೃತ್ಯುಂಜಯ ಸ್ವಾಮಿ ದೇವಾಲಯದಲ್ಲಿ ಕ್ಷೀರಾಭಿಷೇಕವನ್ನು ಹಮ್ಮಿಕೊಂಡಿರ್ತೀವಿ. ಸಾಕ್ಷಾತ್ ಶಿವ ಮೃತ್ಯುಂಜಯನ ಅವತಾರದಲ್ಲಿ ಮಾರ್ಕಂಡೇಯನಿಗೆ ದರ್ಶನ ನೀಡಿ ಯಾರು ನನ್ನನ್ನ ಭಕ್ತಿಪೂರ್ವಕವಾಗಿ ನಮಿಸಿ ಜಪಿಸ್ತಾರೋ ಅಂಥವರಿಗೆ ಅಪಮೃತ್ಯುವಿನ ಭಯ ನಿವಾರಣೆ ಮಾಡುವುದಾಗಿ ಆಜ್ಞೆ ಮಾಡಿದ. ಇಂಥ ಅಪರೂಪದ ಎಲ್ಲೂ ಕಾಣಲು ಸಿಗದ ಶಿಲೆ ರೂಪದಲ್ಲಿ ಕೆತ್ತನೆಯಾದ ಮೃತ್ಯುಂಜಯನ ಮೂರ್ತಿಯನ್ನ ದೇವಸ್ಥಾನದ ಅರ್ಚಕರು ವರ್ಣಿಸಿದ್ದು ಹೀಗೆ. ನಮ್ಮ ಕ್ಷೇತ್ರದಲ್ಲಿ ಮಹಾಮೃತ್ಯುಂಜಯ ಸ್ವಾಮಿಯು ಕೃಷ್ಣಶಿಲೆಯಲ್ಲಿ ಮಾಡಲ್ಪಟ್ಟಿದ್ದಾರೆ. ಮೃತ್ಯುಂಜಯನನ್ನು ನಾವು ಅಷ್ಟಭುಜ ಅಂತ ಕರಿತೇವೆ. ಅಷ್ಟಭುಜ ಅಂದರೆ 8 ಕೈಗಳು. 8 ಕೈಗಳು ಎಲ್ಲೆಲ್ಲಿದ್ದಾವಪ್ಪ ಅಂದರೆ ಮೇಲ್ಗಡೆ 4 ಕೈಗಳಿದ್ದಾವೆ. 4 ಕೈಗಳಲ್ಲಿ ಅಮೃತ ಕಲಶಗಳಿದ್ದಾವೆ. ಮತ್ತೊಂದು ಕೈಯಲ್ಲಿ ರುದ್ರಾಕ್ಷಿ ಜಪಾಮಾಲೆ ಇದೆ. ಮತ್ತೊಂದು ಕೈಯಲ್ಲಿ ಜಿಂಕೆ ಇದೆ. ಹಾಗೆ ವಿಶೇಷವಾಗಿ ಕೆಳಗಡೆ ಮತ್ತೆರಡು ಅಮೃತ ಕಲಶಗಳಿದ್ದಾವೆ. ಅಮೃತ ಕಲಶಗಳಿಂದ ಸ್ವಾಮಿಗಳು ಸ್ವಯಂ ಅಭಿಷೇಕ ಮಾಡ್ಕೋತಾ ಇರೋದ್ರಿಂದ ಅವರಿಗೆ ಸಾವಿಲ್ಲ ಅಂತ ನಾವು ಕರಿತೇವೆ. ಈ ಬಾರಿಯ ಮಹಾಶಿವರಾತ್ರಿ ವಿಶೇಷತೆ ಏನು? ಶಿವನ ಆರಾಧನೆ, ಶಿವರಾತ್ರಿಯ ಆಚರಣೆ ಹೇಗಿರಬೇಕು? ಮಹಾಶಿವನ ಕೃಪೆಗೆ ಪಾತ್ರರಾಗಲು ಏನು ಮಾಡಬೇಕು? ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶಿವರಾತ್ರಿಯ ಈ ಶುಭ ಸಂದರ್ಭ ಕಾಲದಲ್ಲಿ ಶಿವನನ್ನು ಹೇಗೆ ಆರಾಧನೆ ಮಾಡಬೇಕು? ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಮಡಿ ವಸ್ತ್ರಗಳನ್ನು ಧರಿಸಿ ಶ್ರದ್ಧಾಭಕ್ತಿಗಳಿಂದ ಭಗವಂತನನ್ನು ಆರಾಧನೆ ಮಾಡಬೇಕು. ಶಿವ ಅಭಿಷೇಕ ಪ್ರಿಯ. ಯಥಾಶಕ್ತಿಯಾಗಿ ಭಗವಂತನನ್ನು ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಹಾಗೆ ಅವರವರ ಶಕ್ತ್ಯಾನುಸಾರವಾಗಿ ಭಗವಂತನನ್ನು ಸ್ಮರಣೆಯನ್ನು ಮಾಡಿಕೊಂಡು ಮಾಡ್ತಕ್ಕಂಥದ್ದು ಮಹಾಶಿವರಾತ್ರಿಯ ಶುಭ ಸಂದರ್ಭ ಕಾಲದಲ್ಲಿ ಏನು ಬೇಕಾದರೂ ಮಾಡ್ಬೋದು. ಹೇಗೆ ಅಂದರೆ ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಹಾಲನ್ನು ತಂದು ಅಭಿಷೇಕವನ್ನು ಮಾಡಬಹುದು. ಭಗವಂತನಿಗೆ ಆ ದಿವಸ ಉಪವಾಸವಿದ್ದು ಅಭಿಷೇಕವನ್ನು ಮಾಡಿ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ಅದಾದ ನಂತರ ಫಲಗಳನ್ನು ಸಮರ್ಪಣೆಯನ್ನು ಮಾಡೋದ್ರಿಂದ ಭಗವಂತ ಆಶೀರ್ವಾದನ ನೀಡುತ್ತಾರೆ. ಸೊ ಆಗ್ನೇಯ ದಿಕ್ಕಲ್ಲಿ ನೋಡಿದಾಗ ನಿಮಗೆ ನಾಗವನ ಇದೆ. ಅಲ್ಲಿ ಸುಮಾರು 100ರಿಂದ 120 ನಾಗರ ಪ್ರತಿಷ್ಠಾಪನೆಗಳನ್ನೆಲ್ಲ ಮಾಡಾಗಿದೆ. ಸೊ ಬರುವ ಭಕ್ತಾದಿಗಳು ಆಗಲಿ ನನಗೂ ತುಂಬಾ ಹೆಲ್ಪ್ ಆಗಿದೆ. ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ, ಇಲ್ಲಿ ಭಕ್ತಾದಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನನಗೆ ತುಂಬಾ ಹೆಲ್ಪ್ ಆಗಿದೆ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಈ ಇದರಲ್ಲಿ ಕ್ಷೇತ್ರದಲ್ಲಿ ತುಂಬಾ ವೈಬ್ರೇಷನ್ ಇದೆ. ತುಂಬ ಚೆನ್ನಾಗಿದೆ ಗುಡಿ, ಮತ್ತು ವಿಗ್ರಹನೂ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಒಂಥರ ನೆಮ್ಮದಿ, ಶಾಂತಿ ಎಲ್ಲ ಸಿಗುತ್ತೆ. ಪ್ರತಿ ತಿಂಗಳು ಇಲ್ಲಿ ಹೋಮ ಹವನ ನಡೆಯುತ್ತೆ. ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೂ ಬಂದರೆ ತುಂಬ ಚೆನ್ನಾಗಿರುತ್ತೆ. ಅಪಮೃತ್ಯು, ಭಯ, ದುಸ್ವಪ್ನ ಮತ್ತಿತರೆ ಬಾಧೆ ಮೃತ್ಯುಂಜಯನ ಆರಾಧನೆಯಿಂದ ದೂರ ಹೋಗೋದ್ರ ಜೊತೆಗೆ ಹಲವು ಸಂಕಷ್ಟಗಳಿಗೆ ಮೃತ್ಯುಂಜಯನ ಆರಾಧನೆ ಅತಿ ಮುಖ್ಯ. ಹಾಗಾಗಿ ಮಹಾಮೃತ್ಯುಂಜಯನ ಮಂತ್ರ ಪಠನೆ ಮಾಡೋ ವಿಧಾನ ಏನು? ಮೃತ್ಯುಂಜಯನ ಮಂತ್ರ ಪಠನೆಯಿಂದ ಆಗೋ ಪ್ರಯೋಜನವಾದ್ರೂ ಏನು ಅನ್ನೋದನ್ನ ಮಹಾಮೃತ್ಯುಂಜಯ ಸ್ವಾಮಿಯ ಪ್ರಧಾನ ಅರ್ಚಕರು ಹೀಗೆ ಹೇಳ್ತಾರೆ. ನನ್ನ ಸದಾಕಾಲ ಯಾರು ಆರಾಧನೆ ಮಾಡ್ತಾರೆ, ಯಾರು ನನ್ನಲ್ಲಿ ಅತಿಯಾಗಿ ಜಪ ತಪ ಹೋಮ ಹವನಾದಿಗಳನ್ನು ಮಾಡ್ತಾರೆ, ನನ್ನನ್ನು ಯಾರು ಸ್ಮರಣೆ ಮಾಡ್ತಾರೆ ಅವ್ರಿಗೆ ಇರಾಷ್ಟಿಸನು ಸಹ ಆಯುಷ್ಯನ್ನು ಕೊಡ್ತೀನಿ. ಅಂಥವ್ರ ಹತ್ರ ನಾನು ಹೇಳೋವರೆಗೂ ಹೋಗಬಾರ್ದು ಅಂತ ಹೇಳಿ ಆ ಭಗವಂತ ಯಮದೇವನಿಗೆ ಹೇಳ್ತಾನೆ. ಹಾಗಾಗಿ ಭಗವಂತನ ಯಾರು ಅತಿಯಾಗಿ ಸೇವೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ನಾಮಸ್ಮರಣೆ ಮಾಡ್ತಾರೆ, ಶಿವಪಾಂಚಾಕ್ಷರ ಮಂತ್ರವನ್ನು ಜಪ ಮಾಡ್ತಾರೆ, ಮೃತ್ಯುಂಜಯ ಹೋಮಾದಿಗಳನ್ನ ಮಾಡ್ತಾರೆ, ಅಥವಾ ಮೃತ್ಯುಂಜಯ ದೇವತಾ ದರ್ಶನವನ್ನು ಯಾರು ಮಾಡ್ತಾರೆ ಅವ್ರಿಗೆಲ್ರಿಗೂ ಸಹ ಭಗವಂತ ಹೆಚ್ಚಿನ ಆಯುಷನ್ನು ಕೊಡ್ತಾ ಇರ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವಿದ್ವಿ
ಧರ್ಮ ಕ್ಷೇತ್ರ ಕಾರ್ಯಕ್ರಮದಲ್ಲಿ ಶ್ರೀ ಮಹಾ ಮೃತ್ಯುಂಜಯ ಸ್ವಾಮಿಯ ದೇವಸ್ಥಾನದಲ್ಲಿ ಇದು ಭಾರತದಲ್ಲೇ ಏಕೈಕ ಶಿಲಾಮೂರ್ತಿಯಲ್ಲಿರುವಂತಹ ಮಹಾ ಮೃತ್ಯುಂಜಯ ದೇವಸ್ಥಾನ ಆಗಿತ್ತು. ಸೊ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ನೀವು ಕೂಡ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ಕೊಡ್ತಿದ್ದೀನಿ. ನಮಸ್ಕಾರ.